ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ನಮ್ಮ ಜೀವನದಲ್ಲಿ ನಾವೇನಾದರೂ ಮನಸ್ಸಿನಲ್ಲಿ ಕೋರಿಕೆಗಳನ್ನು ಇಟ್ಕೊಂಡ್ರೆ ಆ ಒಂದು ಕೋರಿಕೆಗಳನ್ನು ತಪ್ಪದೇ ಈಡೇರಿಸುವಂತಹ ಈ ಒಂದು ತಾಯಿಯ ಮಂತ್ರದಿಂದ ಪವಾಡವೇ ನೆರವೇರುತ್ತೆ ಅಂತಲೇ ಹೇಳ್ಬಹುದು. ಈ ಒಂದು ವಾರಾಹಿ ತಾಯಿಯ ಮಂತ್ರದಿಂದ ಮನಸ್ಸಿನಲ್ಲಿ ಯಾವುದೇ ರೀತಿಯ ಇಚ್ಛೆಗಳಿದ್ರೂ ಕೂಡ ಈಡೇರುತ್ತೆ ಅಂತಲೇ ಹೇಳ್ಬಹುದು. ನಾವು ಈ ವಾರಾಹಿ ತಾಯಿಯ ಮಂತ್ರಗಳನ್ನು ಹೆಚ್ಚಾಗಿ ಅಷ್ಟಮಿ, ನವಮಿ, ಪಂಚಮಿ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಹೆಚ್ಚಾಗಿ ಪಠಿಸುವುದನ್ನು ನೋಡ್ತೀವಿ. ಹಾಗೆ ಮಂಗಳವಾರ ಹಾಗೆ ಶುಕ್ರವಾರದ ದಿನಗಳಲ್ಲೂ ಕೂಡ ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸಬಹುದಾಗಿರುತ್ತೆ, ಅಂದರೆ ಪ್ರಾರಂಭಿಸಬಹುದಾಗಿರುತ್ತೆ. ವಾರಾಹಿ ತಾಯಿಗೆ ತುಂಬಾ ಪ್ರಿಯವಾದ ಟೈಮ್ ಅಂದರೆ ಸಮಯ ಅಂದರೆ ರಾತ್ರಿ 2 ಗಂಟೆ, ಮಧ್ಯರಾತ್ರಿ 2 ಗಂಟೆ ಆಗಿರುತ್ತೆ. ಯಾಕಂದರೆ ಆ ಒಂದು ಸಮಯದಲ್ಲಿ ವಾರಾಹಿ ತಾಯಿ ಭೂಲೋಕದಲ್ಲಿ ಸಂಚಾರವನ್ನು ಮಾಡ್ತಾರೆ. ಹಾಗಾಗಿ ಆ ಒಂದು ಸಮಯದಲ್ಲಿ ನಾವು ಮಂತ್ರಗಳನ್ನು ಪಠಣೆ ಮಾಡೋದಾಗಿರಲಿ ಅಥವಾ ವಾರಾಹಿ ತಾಯಿಯ ವ್ರತ ಪೂಜೆಗಳನ್ನು ಮಾಡೋದ್ರಿಂದ ಆ ಒಂದು ಸಮಯದಲ್ಲಿ ವಾರಾಹಿ ತಾಯಿಯ ಅನುಗ್ರಹ ನಮ್ಮ ಮೇಲಾಗುತ್ತೆ ಅಂತಲೇ ಹೇಳ್ಬೋದು. ಈ ವಾರಾಹಿ ತಾಯಿಯ ಮಂತ್ರಗಳನ್ನು ನಾವು ಪ್ರತಿನಿತ್ಯದ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಒಂದು ಮಂತ್ರಗಳನ್ನು ಪಠಿಸಬಹುದಾಗಿರುತ್ತೆ. ವಾರಾಹಿ ತಾಯಿಗೆ ಹೆಚ್ಚಾಗಿ ದಾಳಿಂಬೆ ಹಣ್ಣು ತುಂಬಾ ಇಷ್ಟವಾದಂತಹ ನೈವೇದ್ಯವಾಗಿರುತ್ತೆ. ದಾಳಿಂಬೆ, ಪುಳಿಯೋಗರೆ ನೈವೇದ್ಯ ತುಂಬಾ ಹೆಚ್ಚಾಗಿ ಪ್ರಿಯವಾಗಿರುವಂಥ ನೈವೇದ್ಯಗಳಾಗಿರುತ್ತೆ. ನೀವು ನೈವೇದ್ಯವನ್ನು ಇಟ್ಟು ಕೂಡ ತಾಯಿಯ ಅನುಗ್ರಹವನ್ನು ಪಡ್ಕೋಬೋದಾಗಿರುತ್ತೆ. ನಾವು ಇದರಲ್ಲಿ ವ್ರತ ಪೂಜೆ ಯಾವುದು ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಕನಿಷ್ಠ ಅಂದರೂ ಈ ಒಂದು ಮಂತ್ರವನ್ನು 11 ಬಾರಿನಾದರೂ ಪಠಿಸಲೇಬೇಕಾಗುತ್ತೆ. ಈ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸಬಹುದಾಗಿರುತ್ತೆ, ಅಥವಾ ಸಂಜೆ ಟೈಮು ನೀವು ಗೋಧೂಳಿ ಲಗ್ನದಲ್ಲಿ ದೇವರ ಮನೆಯಲ್ಲಿ ದೀಪವನ್ನು ಹಚ್ತಿರಲ್ಲ ಆ ಒಂದು ಸಮಯದಲ್ಲಾದರೂ ಕೂಡ ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ವಾರಾಹಿ ತಾಯಿಗೆ ತುಂಬಾ ಪ್ರಿಯವಾದಂತಹ ದಿನಗಳಂದರೆ ಪಂಚಮಿ, ಅಷ್ಟಮಿ. ಆ ಒಂದು ದಿನಗಳಲ್ಲಿ ನೀವು ವಾರಾಹಿ ತಾಯಿಗೆ ಇಷ್ಟವಾದ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಿ ನಂತರ ಈ ಒಂದು ಮಂತ್ರಗಳನ್ನು ಪಠಿಸಬಹುದಾಗಿರುತ್ತೆ. ಇನ್ನು ನಾವೇನಾದರೂ ನಮಗೆ ಇಚ್ಛೆಗಳು ಈಡೇರಬೇಕು ಅನ್ನೋದಾದರೆ ನಾವು ಪಾಸಿಟಿವ್ ಆಗಿ ಹೇಳ್ಕೊಬೇಕಾಗುತ್ತೆ, ಪಾಸಿಟಿವ್ ಆಗಿ ಕಲ್ಪಿಸ್ಕೊಬೇಕಾಗುತ್ತೆ. ಹಾಗೆ ಪಾಸಿಟಿವ್ ಆಗಿ ನಾವು ಅದೇ ರೀತಿ ಫೀಲ್ ಮಾಡ್ಕೊಬೇಕಾಗತ್ತೆ. ಅಂದರೆ ಈಗ ಉದಾಹರಣೆಗೆ ನನ್ನ ಹತ್ರ ಈಗಾಗಲೇ ನನಗೆ ಬೇಕಾದಷ್ಟು ದುಡ್ಡು ನನ್ನ ಕೈಯಲ್ಲಿದೆ, ನಾನು ಅದರಿಂದ ತುಂಬಾ ಖುಷಿಯಾಗಿದ್ದೀನಿ, ಅದರಿಂದ ನನಗೆ ಬೇಕಾದಂಥ ಅವಶ್ಯಕತೆ ಇರುವಂಥ ವಸ್ತುಗಳನ್ನು ಕೊಂಡ್ಕೊತಾ ಇದ್ದೀನಿ, ಈ ರೀತಿಯಾಗಿ ಕೊಂಡ್ಕೊಂಡಿದ್ದೀನಿ, ಈ ರೀತಿಯಾಗಿ ನೀವು ಹೇಳ್ಕೊಳ್ತಾ ಅಥವಾ ಇಮ್ಯಾಜಿನ್ ಮಾಡ್ಕೊಳ್ತಾ ಫೀಲ್ ಮಾಡಿಕೊಂಡು ಹ್ಯಾಪಿಯಾಗಿ ಫೀಲ್ ಮಾಡ್ಕೊಬೇಕಾಗುತ್ತೆ. ನೀವು ಆ ವಸ್ತುವನ್ನು ತೊಗೊಂಡಾಗ ಹೇಗೆ ಫೀಲ್ ಆಗ್ತೀರಾ ಖುಷಿಯಾಗಿ, ಆ ರೀತಿಯಾಗಿ ಫೀಲ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಮಾಡಿಕೊಂಡು ನೀವು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕಾಗುತ್ತೆ. ಅಂದರೆ ನನಗೆ ಈ ಒಂದು ವಸ್ತುವನ್ನು ಅಥವಾ ಈ ಒಂದು ಹಣವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಕೊಂಡು, ಹಾಗೆ ಥ್ಯಾಂಕ್ ಯು ಯೂನಿವರ್ಸ್ ಜೊತೆಗೆ ವಾರಾಹಿ ತಾಯಿಗೂ ಕೂಡ ಧನ್ಯವಾದವನ್ನು ಹೇಳಿಕೊಂಡು ನೀವು ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ಶ್ರೀ ಬ್ರಹ್ಮವೈವರ್ತ ಶ್ರೀ ಭೂಲೋಕಮಾಯೈ ನಮಃ. 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 ಈ ಒಂದು ಮಂತ್ರವನ್ನು ನೀವು 9 ಬಾರಿ, 11 ಬಾರಿ, 21 ಬಾರಿ, ಇಲ್ಲಾಂದರೆ 108 ಬಾರಿ, ಇಷ್ಟರಲ್ಲಿ ನಿಮಗೆ ಎಷ್ಟು ಬಾರಿ ಹೇಳಬೇಕು ಅನಿಸುತ್ತೆ ಅಷ್ಟು ಬಾರಿ ಹೇಳ್ಬೋದು, ಅಥವಾ ಎಷ್ಟು ಬಾರಿ ಬರಿಬೇಕು ಅನಿಸುತ್ತೆ ಅಷ್ಟು ಬಾರಿ ಒಂದು ಬುಕ್ನಲ್ಲಿ ಸಪ್ರೇಟಾಗಿ ಇದಕ್ಕೆ ಅಂತ ಒಂದು ಬುಕ್ ಇಟ್ಟಿರ್ತಿರಲ್ಲ ಅದರಲ್ಲಿ ಬರಿಬಹುದಾಗಿರುತ್ತೆ. ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಅಥವಾ ಬರೆಯೋದ್ರಿಂದ ಎರಡರಿಂದನೂ ಕೂಡ ಒಂದೇ ರೀತಿಯ ಸಮನಾದ ಫಲಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಹೆಚ್ಚಾಗಿ ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ, ಅಥವಾ ಹಣಕಾಸಿನ ತೊಂದರೆಗಳಿದ್ರೂ ಕೂಡ, ಅಥವಾ ಯಾವುದೇ ಒಂದು ಕೆಲಸದಲ್ಲಿ ನಿಮಗೆ ಪ್ರಗತಿ ಅನ್ನೋದು ಕಾಣ್ತಿಲ್ಲ ಅಂದರೂ ಕೂಡ ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಹೆಚ್ಚಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೋರಿಕೆಗಳು ಅಥವಾ ಇಚ್ಛೆಗಳಿದ್ರೂ ಕೂಡ ಅವನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ಒಂದು ಮಂತ್ರ ತುಂಬಾ ಹೆಚ್ಚು ಸಹಾಯಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ
ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನ ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜೆ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನಿಮ್ಮ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.